ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 5 ಗಂಟೆ ಆಗೈತೆ. ಇವತ್ತು ನಮ್ಮೂರಲ್ಲಿ ದೀಪಾವಳಿ ನೋಡಿ. ಎಲ್ಲರೂ ನಿನ್ನೆ ಆಚರಿಸಿರಿ, ಇವತ್ತು ಅರ್ಧ ಮಂದಿ ಆಚರಿಸ್ತಾರೆ, ನಿನ್ನೆ ಅರ್ಧ ಮಂದಿ ಆಚರಿಸಿರಿ. ಒಂದೊಂದು ಕಡೆ ನೀನು ಮಾಡ್ಯಾರ, ಒಂದೊಂದು ಕಡೆ ಇವತ್ತು ಮಾಡ್ಯಾರ. ನಾನು ಇವತ್ತು ನಮ್ಮ ಮಂಗಳವಾರ ನೋಡಿ ದೀಪಾವಳಿ ಹಬ್ಬ. ಬೀರಪ್ಪನ ಗುಡಿ ಮ್ಯಾಗ ಲೈಟು ದಿಮ್ಗರಂಗೆ ಲೈಟ್ ಇತ್ತಿತ್ತು ನೋಡಿ ಸ್ನೇಹಿತರೆ, ಮಸ್ತ್ ಖುಷಿ ಆಯ್ತು ನೋಡಿ. ಇಲ್ಲೇ ಗೋಧಿ ಹುಗ್ಗಿ ಮಾಡೋಕೆ ಗೋಧಿ ಅಕ್ಕಿ ನೆನಕ್ಕಿ ನೋಡಿ. ಇವಾಗ ಏನು ನೆನೆ ಹಾಕಿದ್ದೆಲ್ಲ ಮ್ಯಾಕೆ ಎತ್ತಿಟ್ಟು ಕಸ ಗುಡಿಸಿ ಮನೆ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಐತೆ ನೋಡಿ. ಹಬ್ಬ ಆದ್ಮ್ಯಾಗ ಕೆಲಸ ಜೋರು ಇದ್ದೇ ಇರುತ್ತೆ ಸ್ನೇಹಿತರೆ. ನೋಡಿ ಇಲ್ಲೇ ಬೀರಪ್ಪನ ಗುಡಿ ಮೇಲೆ ಲೈಟ್ ಹಾಕ್ಯಾರ ಅಂದ್ರೆ ಎಷ್ಟು ಚಂದ ಕಾಣುತ್ತಲ್ಲ ನೆಶಿನ್ಯಾಗ. ನಡ್ಬರ್ಕ್ ಯಾಕೋ ಒಂದಿಷ್ಟು ಸುತ್ತು ಲೈಟ್ ಹತ್ತಿಲ್ಲ, ಅವು ಕೂಡ ಹತ್ತಿರ ಇನ್ನೂ ಚೆನ್ನಾಗಿರ್ತಿತ್ತು ಸ್ನೇಹಿತರೆ. ಮನೆಯೆಲ್ಲ ನೋಡಿ ಹಿಂದೆಲ್ಲ ಇನ್ನು ಕತ್ಲೈತೆ. 5 ಗಂಟೆ 5-10 ನಿಮಿಷ ಆಗೈತೆ ನೋಡಿ ಬರೋಬ್ಬರಿ. ಬರೀ ಸ್ನೇಹಿತರೆ ನಾನು ಎಲ್ಲ ಏನೋ ಕೆಲಸ ಮಾಡ್ಕೋತೀನಿ ಅಂತ ನಿಮ್ಗೂ ಶೇರ್ ಮಾಡ್ತೀನಿ. ನಾವು ಯಾವ ಥರ ದೀಪಾವಳಿ ಹಬ್ಬ ಆಚರಿಸ್ತೀವಿ, ಯಾವ ಥರ ಇಲ್ಲ ಅಂತ ಎಲ್ಲನೂ ನಿಮ್ಗೂ ಶೇರ್ ಮಾಡ್ತೀನಿ. ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇಷ್ಟು ಬ್ಲೌಸ್ ಸ್ಟಿಚ್ ಮಾಡೋದಾಯಿತು. ಉಕ್ಸ್ ಹಚ್ಕೊಂಡು ನೋಡಿ ಸ್ನೇಹಿತರೆ. ಒಂದು ನಾಳೆಗಾರು ಉಕ್ಸ್ ಹಚ್ಕೊಂಡು ಬ್ಲೌಸ್ ಉಟ್ಕೋಬೇಕು ಸೀರೆ ಅಂತ ಮಾಡೀನಿ. ಯಾವ್ದು ಉಟ್ಕೋಬೇಕು ಯಾವನ್ನೋ ಗೊತ್ತಿಲ್ಲ. ಒಂದು ಸೀರೆ ಉಟ್ಕೋತೀನಿ ಸ್ನೇಹಿತರೆ. ನೋಡಿ ಇವಾಗೆಲ್ಲ ಅಡುಗೆ ಮನೆಯೆಲ್ಲ ತೊಳ್ಕೊಂಡೆ, ಫ್ರಿಜ್ ಮುಂದಕ್ಕೆ ತೆಗೆದು ಸಾಬೂನು ಪುಡಿ ಹಾಕಿ ಬ್ರಷ್ ಹಚ್ಚಿ ತಿಕ್ಕೊಂಡೆ ಸ್ನೇಹಿತರೆ. ಒಲೆ ತಿಕ್ಕೊಂಡೆ, ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಮಾಡುಗಳು ಟೈಮು 5 ಗಂಟೆಕನೇ ಎದ್ದು ನೋಡಿ, 1 ತಾಸು ಆಯಿತು. 6 ಗಂಟೆ ಆಯ್ತು ರೀ. ಬೆಳಕಾಗೈತೆ ನೋಡಿ. ಬೇಕಾದ್ರೆ ಇವಾಗ ಕಾಣ್ತಿರ್ಬೇಕು ನಿಮಗೆಲ್ಲ ಥರ ಫುಲ್ ಬೆಳಕಾಗ್ಬಿಟ್ಟೆ ಸ್ನೇಹಿತರೆ. ಮತ್ತು ಪಡ್ಸಾಲಿನೆಲ್ಲ ಇದು ಮಾಡ್ಕೋಬೇಕು. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಹಿಂದಿಂದೆಲ್ಲ ಕ್ಲೀನ್ ಮಾಡಿ ಬಾಂಡೆ ತಿಕ್ಕಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡೋದು ನೋಡಿ. ಬಾಗ್ಲ ತೆರಿ ಬರೀನಾ ಬಾಗ್ಲ ತೆರೆದೇ ಇಲ್ಲ, ತಲೆಬಾಗ್ಲಂತ ತೆರೆದು ನೋಡಿ. ಯಾಕೆ ಅಡುಗೆ ಮನೆಯೇ ಲೇಟ್ ಆಗಿಬಿಡ್ತು ಸ್ನೇಹಿತರೆ. ಯಾಕಂದ್ರೆ ಅಡುಗೆ ಮನೆ ತೊಳೆದು ತಿಕ್ಕೋದು ಲೇಟ್ ಆಗಿಬಿಡ್ತು ನೋಡಿ. ಬೆಳಕಾಗೈತೆ. ಹಿಂದಿನ ಕಸ ಗುಡಿಸಿ ಬಾಂಡೆ ತಿಕ್ಕಿ ಬರ್ಬೇಕಂದು ಅಂಗಳ ಕಸ ಗುಡಿಸಿ ಮುಂದಿನ ಮಾಡ್ತೀನಿ ರೀ. 6-10 ನಿಮಿಷ ಆಗೈತೆ ನೋಡಿ. ಟೈಮ್ 1 ತಾಸು ಬಕ್ಕ ಹಿಡಿತು ನೋಡಿ ಸ್ನೇಹಿತರೆ. ಶ್ರಾವಣ ಎದ್ದಾನ 7 ಗಂಟೆ ಆಗೈತೆ. ಟೈಮು 7 ಗಂಟೆ ಆಗೈತಿ. ಎಲ್ಲ ಕಲರ್ಗಳು ಹಾಕ್ಬೇಕಂತೇಳಿ ತೊಗೊಂಡಿದ್ದೆ. ಇವಾಗ ಸಂಜೆ ಕಡೆ ಹಾಕ್ತೀನಿ. ಕೆಲಸ 7 ಗಂಟೆ ಆಗೈತಿ. ಈ ಕೆಳಗಸ ಹುಡುಗಿಲ್ಲ ಕಾಣ್ತಿರ್ಬೇಕಿಲ್ಲ ಹೊಲಸು. ಶ್ರಾವಣ ಏನು ಮಾಡಾಕತ್ತಿ? ರಂಗೋಲಿ ಹಾಕಿದೆ, ಅಂಗಳ ಕಸ ಹುಡುಗಿದೆ, ಅಂಗಳ ಎಲ್ಲ ತೊಳೆದೆ ಅಮಾವಾಸ್ಯೆ ಅಂತೇಳಿ ನೋಡಿ. ದೀಪಾವಳಿ ರಂಗೋಲಿ ದೀಪಾವಳಿ ಸಿಂಪಲ್ಲ ರಂಗೋಲಿ ಹಾಕ್ಕೊಂಡಿನಿ. ಇವಾಗೇನೇ ಸ್ನೇಹಿತರೆ ಬಿಟ್ಟು ಕಸ ಹುಡಬೇಕು, ಹಸಿ ಮಡಚಬೇಕು. ಅಡುಗೆ ಮನೆ 1 ತಾಸು ತೊಳೆದು ನೋಡಿ. ಸಾಬೂನು ಪುಡಿ ಹಾಕಿ ಇದು ಪಡ್ಸಾಲ ಸಾಬೂನು ಪುಡಿ ಹಾಕಿ ತೊಳಿಬೇಕಂದು. ಏನು ತೊಳೆದು ತೋರಿಸು. ಯಾಕೆ ಬಣ್ಣ ಹಾಕಿ ತೊಳಿ? ಅದು ಕಲರ್ ರಂಗೋಲಿ ಹಾಕಕ್ಕೆ ಕುರ್ಸಕ್ಕೆ ಏನ್ರಿ ತೊಗೊಂಡ ನೋಡಿ. ಬರೀ ಇಷ್ಟು ಪಡ್ಸಾಲೆ ಎಲ್ಲ ಕ್ಲೀನ್ ಮಾಡ್ತೀನಿ. ಅಡುಗೆ ಮನೆ ಸ್ವಚ್ಛ ಮಾಡಿ ಬನ್ನಿ ಅಲ್ಲಿ ಹೊರಗೆ ಹೋಗಲೇ. ಬಾಂಡೆನೂ ತಿಕ್ಕಿ ಸ್ನೇಹಿತರೆ. ಸ್ವಚ್ಛಾಗೈತೆ ನೋಡಿ ಮನೆ. ಸಾಬೂನು ಪುಡಿ ಹಾಕಿ ಬ್ರಷ್ ಹಾಕಿ ತಿಕ್ಕಿನಿ. ಕ್ಲೀನಾಗೈತೆ. ಬಾಂಡೆನೂ ತಿಕ್ಕಿನಿ. ಸೈನೀರು ಬಂದವು, ಸೈನೀರು ತುಂಬಬೇಕು. ಹಿಂದೆಲ್ಲ ಕ್ಲೀನ್ ಮಾಡಿ ನೋಡಿ. ಹಿಂದಿಂದೆಲ್ಲ ಕಸ ಗುಡಿಸಿನಿ, ಎಲ್ಲ ಮಾಡಿ ನೋಡಿ ಸ್ನೇಹಿತರೆ. ಇನ್ನೇನು ಪಡ್ಸಾಲಿ ಕಸ ಗುಡಿಸಿ ಪಡ್ಸಾಲಿ ತೊಳ್ಕೊಂಡು ಅಟ್ಟ ತೊಳ್ಕೊಂಡು ಜಾಕ ಮಾಡ್ತೀನಿ. ಸೈನೀರು ಬಂದಾಗ ತುಂಬಬೇಕಂದೆ ನೋಡ್ತೀನಿ ರೀ. ತುಂಬಿಸ್ತೀನಿ, ಅದಟ್ಟು ಬಿಡ್ತೀನಿ. ನಾನು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿದ್ದೆ. ಮುತ್ಯ ಮತ್ತು ಉಷ್ಟು ಗಾಡಿ ತೊಳ್ದ, ಬಾಗ್ಲ ತೊಳ್ದ. ಹಿಂಗಾಗಿ ಉಷ್ಟು ಹೋಗೈತೆ. ಮತ್ತು ಕೀಚಿ ನೀರು ಹಾಕಿ ಉಷ್ಟು ಮನೆಯೆಲ್ಲ ವರ್ಷಿನಿ ನೋಡಿ. ಟೈಮ್ 9 ಗಂಟೆ ಆಗೇ ಬಿಡ್ತು ನೋಡಿ. ಮನೆಯೆಲ್ಲ ಸಾಬೂನು ಪುಡಿ ಹಾಕಿ ಬ್ರಷ್ ಹಾಕಿ ತಿಕ್ಕಿನಿ. ತಳ ಆಗ್ಯಾವ ಸ್ನೇಹಿತರೆ. ಎಷ್ಟು ದಿನ ಆಗೈತಿ. 9 ಗಂಟೆ ಹಾಕಿ ಬಂದೈತಿ. ಶ್ರಾವಣ ಜಾಕ ಮಾಡಿಸಿ ನಾನು ಅವಾಸ ನೋಡಿ ಹುಟ್ಟು ನೈಟಿ ತೊಗೊಬಿಟ್ಟೆ ಸ್ನೇಹಿತರೆ. ಹಂಗೆ ಅಲ್ರಿ ಮನೆ ದೀಪಾವಳಿ ಹಬ್ಬ ಕ್ಲೀನಿಂಗ್ ಅಂದ್ರೆ ಹಂಗೆ ಆಗುತ್ತೆ. ಹಸಿ ಊದು ಹಾಕ್ಬೇಕಂದೆ ಹಾಸಿಗೆ ಮನೆ ಕಾರ್ನರ್ಗೆ ಹೋಗಾಗ ಊದು ಹಾಕಿನಿ. ತತ್ತಿನ ತಿಂದಿಲ್ಲ ಏನು ತಿಂದಿಲ್ಲ ಅಂತ ಬಿಟ್ಟು ನೋಡಿ. ನಾನು ಲಕ್ಷ್ಮಿ ಮಾಡಲ್ಲ ಮನ್ಯಾಗ. ಇದ್ರ ಪೂಜೆ ಬಟ್ಟೆ ಪೂಜೆ ಮಾಡಬೇಕು. ಏನು ವ್ಯಾಪಾರನೇ ನೋಡಿ. ಹೆಸರೇ ಹಬ್ಬದಾಗ ಕಂಡಪಟ್ಟಿ ಮಾಲ್ ಹಾಕೀನಿ. ಬಾಂಡೆನೂ ತೆಗೆದು ಅಲ್ಲಿ ಟಿಕ್ಕೇರಿ ಸಂಜೆಗೆ ಹಾಕ್ತೀನಿ ರೀ ರಂಗೋಲಿ. ಸುಮ್ಮನೆ ಹಾಕೋದು ಚಲೋ ಆಗುತ್ತೆ ನೋಡಿ. ಶ್ರಾವಣ ಅಂಗಿ ಕಳ್ದಾನ. ಹೆಸರು ಬಟ್ಟೆ ಒಗಿಬೇಕು. ಶ್ರಾವಣನ ಜಾಕ ಮಾಡಿಸ್ಬೇಕು. ಬರೀ ಇವಾಗ ಏನು ಮಾಡ್ತೀನಿ ಅಂದ್ರೆ ಶ್ರಾವಣ ಜಾಕ ಮಾಡಿಸಿ ಬಟ್ಟೆ ಒಗ್ದಾಕಿ ನಾ ಜಾಕ ಮಾಡಿ ನಾಷ್ಟ ಮಾಡ್ಕೊಂಡು ತಿಂದು
ಹುಗ್ಗಿ ಅನ್ನ ಸಾರು ಮಾಡಿಬಿಡ್ತೀನಿ. ಆಚೆ ಕಡೆ ನಮ್ಮ ಮೈದನಲ್ರಿ ಸಣ್ಣವ ಅವ್ರದ್ದು ಗಾಡಿ JCB ಪೂಜೆ ಐತೆ, ಅವ್ರದ್ದು ಮಾಡ್ತಾರೆ. ಅಲ್ಲಿನೂ ಹೋಗ್ಬೇಕು, ಏನು ಮಾಡಬೇಕು ನೋಡಬೇಕು. ನಾವು ಏನು ಮಾಡೋದು, ನಾನು ಪೂಜೆದು ಮುಗಿಸ್ಬಿಡ್ತು ನೋಡಿ. ಮನೆಯಂದು ಶ್ರಾವಣಿ ಆರತ್ತೊಂಬ ಅಂತೇನು ಬರಾಗ ಏನೇನು ಮಾಡ್ತಾರೆ ನೋಡ್ಬೇಕು ರೀ. ನೋಡಿ ಸ್ನೇಹಿತರೆ, ಟೈಮು 10:30 ಆಯಿತು. ನಮ್ಮವ್ವ ಬಂದ ನೋಡಿ ಹಬ್ಬಕ್ಕೆ ಕರೆಯಾಕ. ಏನು ಹೇಳ್ತಾರೆ ಸದ್ ನೋಡಿ, ಇಲ್ಲಿ ಯಾರು ಮಾಡ್ತಾರೆ ಹಾಂ ನೋಡಿ ಸ್ನೇಹಿತರೆ, ಬರಲ್ಲ ನೀವರ ಹೇಳ್ರಿ ಅಂತ ನೋಡಿ. ಎಲ್ಲ ಕ್ಲೀನ್ ಸ್ವಚ್ಛಗಿಲ್ಲ ಸ್ವಚ್ಛಗೈತೆ. ನಮ್ಮವ್ವ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಓಡ್ಸೇನ್ರಿ, ನಾಷ್ಟ ಮಾಡ್ತೀನಿ ಹೋಗ್ಬೋತಂದ ಒಂದತ್ತದ ಅದು ಹೋಗುದು ಹೊತ್ತು ನೀವು ಹೊರ್ಯಾಕಂತ ಹಿಡ್ಕೊಂಡು ಕುಂತಾಳ. ಹಬ್ಬಕ್ಕೆ ಬಂದಾಳ್ರಿ. ಈಗ ಹಬ್ಬಕ್ಕೇನು ಹೋಗೋದು ನೋಡಿ ಸ್ನೇಹಿತರೆ, ಸಂಜೆ ಕಡೆ ಓದ್ತೀನಿ. ಹೋದ್ರೆ ಇಲ್ಲಿ ಮನ್ಯಾಗ ಯಾರು ಮಾಡ್ತಾರೆ, ನೀ ಇಲ್ಲಿ ಮಾಡು, ನಾ ಅಲ್ಲಿ ಓದ್ತೀನಿ. ಮಾಡಿ ಚಿನ್ನೆ ಮಾಡ್ಕೊಂಡ್ ಇಲ್ಲಿ ಮಾಡಿ. ನೀನು ಶ್ರಾವಣಿನ ಬರ್ಲಾಗೆ ಅವಳು ಅದಕ್ಕೆ ಜಾಕ ಮಾಡ್ಬೇಕಂತ ನೀರು ಕಸಕ್ಕೆ ಬಗುಣಿ ತಂದೇನ್ರಿ, ನೀರು ಕಸಕ್ಕೆ ಇಡ್ಬೇಕಂತೇಳಿ ಅವಂಗೂ ಮತ್ತೆ ಕುಂತೆ. ಶುಕ್ರವಾರ ದಿನ ನಾನು ಮನೆ ಒಪ್ಲಿಂಕ್ ಹೋಗ್ಬೇಕ್ರಿ. ನಮ್ಮವ್ವ ಅದು ಗಟ್ಟಿ ಮಾಡಕ್ಕೆ ಹೋಗ್ತಾಳ. ಅದಕ್ಕೆ ಯಾರು ಕೂಡ ಹೋಗ್ಬಾಡ್ಬೇ, ನೀ ಸುಮ್ಮ ಅಕ್ಕಾರ ಕೂಡ ನೀವು ಒಬ್ಬೇಕು ಹೋದ್ರೆ ಸಿಗೋದಿಲ್ಲ ಬೇ ಊರು ಕಂಡಪಟ್ಟಿ. ನಾವು ಆ ಸಲ ಕರ್ಕೊಂಡು ಹೋಗಿದ್ನಿಲ್ಲ, ವಾಸನೆ ಕರ್ಕೊಂಡು ಹೋಗಿದ್ದೀನಿ ಸಲ. ನಾನು ಬೇರೆ ಕಡೆ ಹೋದತ್ತೆ, ಹಿಂಗಾಗಿ ಕರ್ಕೊಂಡು ಹೋಗೋದಾಗಲ್ಲ. ಮತ್ತು ನಾ ಕಡೆ ನಮ್ಮ ಅಂಟಿಯರ ಮನೆ ಒಪ್ಲಿಂಗೈತಿ ಹೋತೆ ಯಾವ ಈ ಬನ್ನಿ ಸ್ನೇಹಿತರೆ. ಅವನು ಹೋದ್ಲು, ಶ್ರಾವಣಿ ಬಂದು ನೋಡಿ ಅವ್ರ ಕಾಕ ಕರ್ಕೊಂಬಂದ. ಹೊರಗೆ ಹೋಗ್ಬೇಕಂತ ಹೋದೆ. ನೈಟಿ ಒಂದಿಲ್ಲ, ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಬಟ್ಟ ನಾಷ್ಟ ಮಾಡ್ಬೇಕು. 10:30 ಟೈಮು. ಜಾಕ ಮಾಡ್ತೀನಿ ರೀ. ಅಷ್ಟು ಬಟ್ಟೆ ಒಗೆದು ಹಾಕೀನಿ ನೋಡಿ, ಹೊಸ ಬಟ್ಟೆ ಒಗೆದು ಹಾಕೀನಿ. ಎಲ್ಲ ಕ್ಲೀನಾಗೈತಿ. ಬಿಸಿಲು ಅಂತೈತೆ ನೋಡಿ ಸ್ನೇಹಿತರೆ. ಹಬ್ಬ ನೀವೆಲ್ಲ ಹೆಂಗೆ ಮಾಡಾಕತ್ತೀರಿ? ನಮ್ದು ಈ ಥರ ಹಬ್ಬ ನಡೆದೈತೆ ನೋಡಿರಿ. ನಿಮ್ಮದೆಲ್ಲ ಹಬ್ಬ ಹೇಗೆ ನಡೆದೈತಿ ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅವ್ವ ನೋಡಿ ನೀವರ ಹೇಳ್ರಿ ಹೋಗು ಹಬ್ಬಕ್ಕೆ ಅಂತೀಯ. ಇಷ್ಟು ದಿನ ಸ್ನೇಹಿತರೆ 3 ವರ್ಷ ಆಯ್ತು ನನಗೆ ಬಂದು. ಒಂದು ದಿನವೂ ಹಬ್ಬಕ್ಕೆ ಹೋಗಿಲ್ಲ, ಒಂದು ದಿನವೂ ಅವ್ರ ಮನ್ಯಾಗ ತುತ್ತು ಮಾಡಿ ಉಂಡೀನಿ. ಆದ್ರಲ್ಲನಲ್ಲ ಯಾವಾಗಾರ ಈ ಹಬ್ಬದಾಗ ಹೋಗಿ ಉಂಡಿಲ್ಲ. ಮಾಮೂಲಿ ಯಾವಾಗ ಹೋದಾಗ ಉಂಡೀನಿ. ಹಬ್ಬದಾಗ ಬಾ ಅಂತಿರ್ತಾವೆ, ಹೋದ ಜಾತ್ರೆ ಕರೆಯಕ್ಕೆ ಬರ್ತಾಳೆ, ಹಬ್ಬಕ್ಕೆ ಕರೆಯಕ್ಕೆ ಬರ್ತಾಳೆ. ಇದೊಂದು ತಾಯಿ ಐತ್ರಿ, ಹಡ್ಕೊಂಬರ್ತೈತೆ. ಏನೋ ಅಂತಾರಲ್ಲ, ಕಳ್ಳು ಅನ್ನೋದು ಇಷ್ಟೇ ಅಲ್ಲಿ ಕಳ್ಳು ಜಗ್ಗದ ಹೊಡೆಯೋದು ನೋಡಿ ಸ್ನೇಹಿತರೆ. ಶ್ರಾವಣಿನೂ ಬಂದಾಳ, ಈ ಅಚ್ಚಿ ಕಡೆ ಹೋಗ್ಯಾಳ. ಹೂವಿನ ತಂಬ ಅಂತ ಹೇಳಿದೆ, ಕಟ್ಕಶ ಬಂದ್ಯಾವ ಬಂದ್ಯಾ ಕಿಂಗುಣ್ ಬರೀ ನಗದು ಚತ್ತಕ್ಕಾಕಿ ಸಣ್ಣತನ ನಿಲ್ಲಕ್ಕಿ ಬಂದ್ಯಾಮ ಹೂವಿನ ಕಷ. ಗಂಡು ಮನೆಗೆ ಹೋಗಿ ತವ್ರ ಮನೆಗೆ ಬಂದೇನಾ? ಅಲ್ಲ ನೀ ಗಂಡು ಮನೆಗೆ ಹೋಗಿ ಬಂದು ಹಬ್ಬ ಹೆಂಗಿತ್ತು ಗಂಡು ಮನ್ಯಾಗ? ಫೋಟೋ ತಕ್ಕೊಂಡಿರಿ? ನೀ ಯಾವ ಡ್ರೆಸ್ ಹಾಕೋಯ್ದಿ? ಹೊಸ ಡ್ರೆಸ್ ಹಾಕೋಯ್ದಿ? ಹೊಸದ ಅಲ್ಲಿ ಹಳ್ಳಿಂದು ಸ್ಟೋನಿಂದು ಹಾಕೋದಿದೆ ಅದೇ ಹೊಸದು ಹಾಕೋಬೇಕಿಲ್ಲ, ಅಲ್ಲೊಂದಿತ್ತಲ್ಲ ಸ್ಟೋನಿಂದು. ಇವತ್ತು ಹೊಸ ಹೆಂಗೆ ಹಾಕೊಳಕೈತ್ಯಾ? ಬಂದೇನು? ಯಾರು ಕರ್ಕೊಂಬಂದ್ರು? ನಾ ಫೋನ್ ಹಚ್ಚಿ ಹೇಳಿದ್ದೆ, ನಾ ಹಚ್ಚಿ ಹೇಳಿದ್ದೆ ಬೇಕಾರೆ ಕೇಳ ಕಾಕನ. ಮತ್ತು ನೀ ಕಾಕ ನೀ ಬರೋದು ಹೆಂಗೆ ಗೊತ್ತು ಕಾಕಾಗ? ಇಲ್ಲ ಅವ್ವ, ನಾನು ಕಾಕ ಫೋನ್ ಹಚ್ಚಿ ಹೇಳಿದ್ದೆ. ಹಿಂಗೇನ ಶ್ರಾವಣಿ ಬಸ್ ಸ್ಟ್ಯಾಂಡಾಗ ಕುಂತ ಕರ್ಕೊಂಬ ಅಂತೇಳಿ. ಬಸ್ ಇಲ್ಲ ಇವತ್ತು? ಬಸ್ ಇತ್ತು, ಬೇಕಾ ಕೇಳ್ಕೊಂಬ ಕಾಕ ಹೇಳಿದ್ನಿಲ್ಲ. ನಮ್ಮ ಮಮ್ಮಿ ಫೋನ್ ಹಚ್ಚಿ ಹೇಳಿದ್ಲ ಕಾಕನ. ಟೈಮು 11:30 ಆಗೈತಿ. ಶ್ರಾವಣಿ ಒಂದೆರಡು ಬಟ್ಟೆ ಇದ್ದು ಮಡ್ಚವ ಅಂದರೆ ಮಡ್ಚಾಕತ್ತಾಳ. ಶ್ರಾವಣಿ ಬಂದ್ಮ್ಯಾಗ ಮತ್ತು ಬಟ್ಟೆ ಗಿರಾಕಿ ಬಂದರು. ಬಟ್ಟೆ ಗಿರಾಕಿ ಹೋದಾರ, ಇನ್ನೂ ಭಾಳ ವಾಪಸ್ ಬಂದಿಲ್ಲ ಅವರು. 3 ಸೆಟ್ ಟಾಪ್ಗಳು ಹೋದ ನೋಡಿ. ಇಲ್ಲಿ ಈ ಕಡೆ ಉಪ್ಪಿಟ್ಟು ಮಾಡೋಕೆ ರವೆ ಹುರ್ಕೊಳಕತ್ತೀನಿ. ರವೆ ಮೊದಲು ಉಪ್ಪಿಟ್ಟು ಮಾಡ್ಕೊತಿತ್ತು. ಟೈಮ್ ಭಾಳ ಆಗೈತೆ. ಶ್ರವಣ ಮುಂಜಾನೆ ಆಚೆ ಕಡೆನೇ ನಾಷ್ಟ ಮಾಡಿದ. ಶ್ರಾವಣಿ ಅಲ್ಲೇ ಪಡ್ಡು ದೋಸೆ ತಿಂದು ಬಂದಾಳ ಅಂತ ಕೋರಾಗ. ಈಗ ನಾನು ನಾಷ್ಟ ಮಾಡ್ತೀನಿ. 11:30 ಆಗೈತೆ. ಮಾಡ್ಕೇರಿ ಹುಗ್ಗಿ ಕುಕ್ಕರ್ ಹಚ್ಬೇಕ್ರಿ. ನೆನೆದ ನೋಡಿ ಹುಗ್ಗಿ, ಅಕ್ಕಿ ಎಣ್ಣೆ ಹಾಕಿದ್ದು ನೆನೆದವು. ಕುಕ್ಕರ್ಗೆ ಹಚ್ಚಬೇಕು. ನಾಷ್ಟ ಮಾಡ್ತೀನಿ, ನಿಂತು ಬಿಡ್ತೀನಿ ರೀ ಕೆಲಸಕ್ಕೆ. ಈ ಜಾಕಮ್ಮ ಉಪ್ಪಿಟ್ಟು ಮಾಡಾಕತ್ತೀನಿ ಬಾ ಅಕ್ಕ. ಪೆಜ್ಜಿ ಮ್ಯಾಗ ಹಾಕು ಬಿಚ್ಚಿದ್ರೆ ನಾನು
ನೋಡಿ ಸ್ನೇಹಿತರೆ, ಅವ್ರು ಬಂದರು, ಬಟ್ಟೆ ಒಯ್ಲಿಲ್ಲ ಬಿಡಲಿಲ್ಲ, ಉಪ್ಪಿಟ್ಟು ತಿನ್ನಲಾಗ್ತಿತ್ತು. 12 ಗಂಟೆ ಆಯಿತು. ಇವೆಲ್ಲ ಚೆನ್ನಾಗಿ ಗೋಧಿ ಹುಗ್ಗಿ ನೆಂದಾರ. ಈಗ ನೆಂದ ನೋಡಿದ್ರೆ ಈಗ ಕುಕ್ಕರ್ ಕಚ್ಚಿಟ್ಟು ಬಿಡ್ತೀವಿ ಸ್ನೇಹಿತರೆ. ಈಗ ಕುಕ್ಕರ್ ಕಚ್ಚಿ ಚಂದಿನ 2 ಸಲ ತೊಳೆದು ತುಂಬಿ ಕೊಡದ ನೀರು ಹಾಕಿರ್ತೀನಿ. ಈ ಕುಕ್ಕರ್ ಕಚ್ಚಿ ಬಿಡ್ತೀನಿ. ಇಷ್ಟು ನೀರು ಹಾಕ್ಲಿಲ್ಲ ಅಂತೀನಿ. ತುಂಬಿ ಕೊಡೋದನ್ನ ನಾನು ಗ್ಲಾಸ್ ನೀರು ಹಾಕ್ತೀನಿ. ನೀರು ಜಾಸ್ತಿ ಆದ್ರೆ ಕುಯ್ತಾವೆ. ಎಷ್ಟು ಕುಯ್ತೈತೆ ಅಷ್ಟು ಚಲೋ ಸ್ನೇಹಿತರೆ. ಬನ್ನಿ, ಇದನ್ನ ಕುಕ್ಕರ್ ಕಚ್ಚಿ ಕುಯ್ತೈತಿ. ಇದು ಕುದಿರಾಗ ನಾನು ನಾಷ್ಟ ಮಾಡ್ಕೊಂಡು ರೆಡಿ ಆಗ್ತೀನಿ ಅಡುಗೆ ಮಾಡಕ್ಕೆ. 12 ಆಗೈತ್ರಿ ಟೈಮ್. ಬರ್ರಿ ಸ್ನೇಹಿತರೆ, ನಾಷ್ಟ ಮಾಡ್ಬಾ. ಉಪ್ಪಿಟ್ಟು ಇನ್ನೇ ಮಾಡೀನಿ ಯವ್ವ, ಬಿಸಿ ಬಿಸಿ ಸುಡ್ತೈತೆ ಉಪ್ಪಿಟ್ಟು. ಮತ್ತೆ ಯಾವ ಮಾಡ್ಬೇಕು? ಇಲ್ಲ ಇಂಥ ಉಪ್ಪಿಟ್ಟು ಮಾಡಿ ಸಾಂಡ್ರ. ಹೌದು, ತಮ್ಮ ಉಪ್ಪಿಟ್ಟು ಹಾಕಿ ಯಾಕೆ ತುಂಬ ಬಂದಿಟ್ಟು ಏನು ಮರೀತಿ? ಈಗ ನಮಗೆ ಚೆಂಡು ಹಾಕೊಡ್ರಿ ಆಸು. ಚೆಂಡು ಒಂದು 5-6 ಕೊಟ್ಟು ಸಾಕು ಬಾಗ್ಲಿಗೆ. ನಂಗೆ ಹಾರ ಐತಿ, ಹೂವನಿಲ್ಲ ಸಿಗ್ತಾವನು ಇದ್ರ ಗುಡ್ಯಾಗ. ನೀಲಮಕ್ಕ ತಾರೆ ಇದಕ್ಕೆ ಬಾಗಿಲಿಗೆಲ್ಲ ಹೂವು ಮಾವಿನ ತೋರಣ ಕಟ್ಟೈತೆ. ಹಬ್ಬ ಅಂದಮ್ಯಾಗ ಆ ಥರ ಕಟ್ಟಲೇಬೇಕು. ಅಡುಗೆ ಮನೆಗೆ ಇಟ್ಟು ಕಟ್ಟಬೇಕಾಗಿತ್ತು ರೀ. ಟೈಮು 3 ಗಂಟೆ ಆಗಿ ಬಂದೈತೆ. ಇವಾಗ ಹುಗ್ಗಿ ಎಲ್ಲ ಕುದಿಸೀನಿ. ಹುಗ್ಗಿ ಮಾಡೋಣ ಬರ್ರಿ. ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಸವಣಿ ನಾನು. ಅವೆಲ್ಲ ಕಟ್ಕೇರಿ ಹಾರ ಐತೆ ರೀ. ಬಟ್ಟೆಗೆಲ್ಲ ಹಾರ ಅದಾವು. ಇವಾಗ ಏನೈತಿ ಹುಗ್ಗಿ ಅನ್ನ ಸಾರು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಇದರಲ್ಲಿ ಸಾಂಬಾರು ಮಾಡ್ಬೇಕಂತ ಎಲ್ಲ ರೆಡಿ ಮಾಡೀನಿ. ಕೊಬ್ಬರಿ ಒಂದಿಷ್ಟು ಪುಟಾಣಿ ಹಾಕಿ ಟಮಾಟೆ ಹಾಕಿ ಸಾಂಬಾರು ಮಾಡಿಬಿಡ್ತೀನಿ. ಈ ಕಡೆ ಹಣ್ಣು ನೋಡಿ ನಾನು ಕುದ್ದು ಚೆಲ್ಲಾಕತ್ತೈತಿ. ಎಷ್ಟು ಚಲೋ ಐತೆ ನೋಡಿ. ಗ್ಯಾಸದ ಜೋರು ಐತಿ ಅಲ್ಲಿ. ಈ ಕಡೆ ಹುಗ್ಗಿ ಕುದಿಯಾಕೈತೆ ಸ್ನೇಹಿತರೆ. ನೋಡಿ ಹುಗ್ಗಿ ಕುದಿಯಾಕತ್ತೈತಿ. ಹುಗ್ಗಿಗೆಲ್ಲ ಇಷ್ಟು ಹೆಚ್ಚಾಕ್ಬೇಕಂತ ಹೆಚ್ಚಾನು ರೆಡಿ ಮಾಡಿಟ್ಟೀನಿ. ಎಲ್ಲ ಇದಿಷ್ಟು ಹುಗ್ಗಿ ಅನ್ನ ಸಾರು ಮಾಡಿ ಗ್ಯಾಸ್ ಕಟ್ಟಿ ಒರೆಸಿ ಎಲ್ಲ ಕಸ ಹುಡುಗಿ ಪೂಜೆ ಚಾಲು ಮಾಡ್ತೀನಿ ನೋಡಿ. ಅಲ್ಲಿ ತನಕ ಏನು ಮಾಡೋಕ್ಕೋಗಲ್ಲ. ಅಡುಗೆ ಮುಗಿಸುತ್ತೀನಿ ರೀ. ಪಟ್ ಅಡುಗೆ ಮುಗಿಸೋದು ಎಲ್ಲ ಕ್ಲೀನ್ ಆಗುತ್ತೆ. ಇವಿಷ್ಟು ಒಂದಿಟ್ಟು ತುಪ್ಪದಾಗ ಹುರಿದು ಹಾಕಬೇಕು. ಗೋಡಂಬಿ ಬಾದಾಮಿ ಕೊಬ್ಬರಿ ತುಪ್ಪದಾಗ ಹುರಿದು ಹಾಕಿಬಿಟ್ಟಿನಿ ಅಂದ್ರೆ ಏಲಕ್ಕಿನೂ ಕುಟ್ಟಿದ್ದೀನಿ ರೀ. ಏಲಕ್ಕಿನೂ ಕುಟ್ಟಿ ಹಳೆ ಹಾಕಿ ನೋಡಿ ಇಲ್ಲಿ ಹಾಕೊಂಡ್ಬಿಡ್ಬೇಕು. ಒಂದು ಪಾಕಿಟ್ ಹಾಲು ತರಿಸ್ಬೇಕು. ಸಾಂಬಾರು ಮಾಡಬೇಕು. ಇದಿಷ್ಟು ಕ್ಲೀನ್ ಮಾಡ್ಕೋಬೇಕು. ಹಬ್ಬ ಆದಮೇಲೆ ಇದೆಲ್ಲ ಸ್ನೇಹಿತರೆ ಕ್ಲೀನ್ ಮಾಡೋದು, ಅಡುಗೆ ಮಾಡೋದು ಇದೆಲ್ಲ ಏನು ಮುದ್ದೆ ಬಳಕ ಹೋಗೋದು ಹಾಲಿಲ್ಲ. ಇದು ಚುರು ಬತ್ತಿ ಒಂದು ಥರದ್ದು ಹಾಲಿಲ್ಲ ಸ್ನೇಹಿತರೆ. ಸಿಂಪಲಾಗಿ ಆಚರಿಸಿ ನೋಡಿ ದೀಪಾವಳಿ ಹಬ್ಬ. ನಾವು ಲಕ್ಷ್ಮೀ ಅದು ಏನು ಮಾಡಲ್ಲ, ಬಟ್ಟೆ ಅದಲ್ಲ, ಬಟ್ಟೆಗೆ ಪೂಜೆ ಮಾಡೋಕ್ಕೆ ಬೇಕಲ್ಲ, ಹಿಂಗೆ ಸಿಂಪಲಾಗಿ ಆಚರಿಸ್ತೀನಿ. ಶ್ರವಣಿ ಎಲ್ಲೋಗೆ ಹೊರಗೆ ಸ್ನೇಹಿತರೆ. ಏನಾದರೂ ಮಾಡಬೇಕು, ಹೋಗ್ಬೇಕು, ತರಬೇಕು, ಜೋರ ಮಾಡ್ಬೇಕಂದ್ರೂ ಮನ್ಯಾಗ ಮಾಡೋರಿಲ್ಲ. ಆ ಕಡೆ ಹೋದ್ರೆ ಈ ಕಡೆ ಇಲ್ಲ ಸ್ನೇಹಿತರೆ, ಈ ಕಡೆ ಹೋದ್ರೆ ಆ ಕಡೆ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಹೆಂಗೆ ಬರ್ತಾ ಹಂಗೆ ಹೋಗಲೇಬೇಕು. ಮತ್ತು ನನ್ನ ಕಡೆ ಮುದ್ದೆ ಬಳಕೆ ಹೋಗಿ ತರಕ್ಕೆ ಹೋದಂದ್ರೆ ಬಸ್ಸನ್ನು ಕರೆಕ್ಟಾಗಿ ಹಬ್ಬ ಅಲ್ಲ, ಬಸ್ಸನ್ನು ಇರೋದಿಲ್ಲ. ಹೇಗಿದ್ದಿದ್ರಾಗ ಮುಗಿಸಿದ್ರಂತ ಇಲ್ಲಿ ಅಕ್ಕ ಹೆಂಗೆ ಚಂಡಿನೂ ನಾರ ಕಸಿದ್ಲಲ್ಲ, ಹೆಂಗಾದರೂ ಬಟ್ಟೆಗೆ ಆತು ಬಿಡಪ್ಪ ಅಂಥೇಳಿ ಎಲ್ಲ ಸಜ್ಜು ಮಾಡಿ ಇಟ್ಕೊಂಡೀನಿ. ಈ ಕಡೆ ಹುಗ್ಗಿ ಕುದಿಯಾಕೈತಿ, ಈ ಕಡೆ ಅನ್ನನೂ ಆಯಿತು. ಸಾಂಬಾರು ಮಾಡಿ ಇಷ್ಟು ಕಸ ಹುಡುಗಿ ಪೂಜೆ ಮಾತ್ರ ಈ 6 ಮುಗಿಸ್ಬಿಡ್ತೀನಿ ರೀ. ಆ ಕಡೆ ಅಲ್ಲಿ ಗಾಡಿ ಪೂಜೆ ಐತಿ, ಆ ಕಡೆ ಹೋಗೋದಾರು ಹೋಗ್ಬೇಕು, ನೋಡ್ಬೇಕು ರೀ. ಹೋಗಿ ಬಂದ್ರಾತಂತ ಮಾಡಿ ಸ್ನೇಹಿತರೆ ಹೇಳ್ತೀನಿ ರೀ. ಅದು ಮುಂದೆ ಬರೋ ದಿನಗಳಲ್ಲಿ ಅದು ಒಂದು ದೊಡ್ಡ ಸ್ಟೋರಿನೇ ಇದೆ. ಏನು ಮಾಡೋಕ್ಕಾಗಲ್ಲ. ಯಾರ್ಯಾರದು ಏನೇನು ಹೆಂಗೆ ಅಂತ ಯಾರ ಮನಸ್ಸಲ್ಲಿ ಇರ್ತಂತ ಗೊತ್ತಿರಲ್ಲ. ಆದರೆ ನಮ್ಮ ಮನಸ್ಸಲ್ಲಿ ಏನೂ ಇಲ್ಲ ಸ್ನೇಹಿತರೆ. ಅಂಗಳೆಲ್ಲ ಕಸ ಗುಡ್ಸ್ಕೊಂಡು ಒಟ್ಟು ಮನೆ ಕಸ ಗುಡಿಸಿದೆ. ಟೈಮು 5:30 ಆಯಿತು. ಎಲ್ಲ ಕೆಲಸ ಮುಗೀತು. ಇನ್ನು ಮಾರಿ ತಕ್ಕೊಂಡು ಪೂಜೆ ಮಾಡ್ಬೇಕು ನೋಡಿ. ಪೂಜೆ ಮಾಡಬೇಕು. ಪೂಜೆ ಮಾಡಿ ಸೀರೆ ಉಟ್ಕೋತೀನಿ ರೀ. ಯಾಕಂದ್ರೆ ಪೂಜೆ ಮಾಡೋಕ್ಕಿಂತ ಮೊದಲು ಉಟ್ಕೊಂಡು ಅಂದ್ರೆ ಲೇಟ್ ಆಗುತ್ತೆ. ಪೂಜೆ ಮುಗಿಸ್ಬಿಡ್ತೀನಿ ರೀ ಸಿಂಪಲ್ಲಾಗಿ. ಆಚೆ ಕಡೆ ಗಾಡಿ ಪೂಜೆ ಮಾಡ್ತಾರಲ್ಲ, ಹೋಗ್ಬೇಕಲ್ಲಿ ಸೀರೆ ಉಟ್ಕೋತೀನಿ. ಇದು ನೋಡಿ ಸ್ನೇಹಿತರೆ, ಇಷ್ಟು ಬಾಂಡೆದು ತಿಕ್ಕೀನಿ. ಎಲ್ಲ ಅಡುಗೆನೂ ಆಗೈತಿ. ಸಾರು, ಅನ್ನ, ಹಾಲು ಒಂದು ಪ್ಯಾಕೆಟ್ ತಂದು ಕಾಸಬೇಕು. ಸಾಂಬಾರು, ಇದು ಅನ್ನ, ಇದು ಹುಗ್ಗಿ ನೋಡಿ. ಹುಗ್ಗಿಗೆ ತುಪ್ಪದಂಗೆ ಐತೆ ಹುಗ್ಗಿ. ಓ ಬಾ.
ಯಾಕೆ ಅವ್ರು ಹಬ್ಬ ಮಾಡ್ತಾರೆ ಇವ್ರು ಹಬ್ಬ ಮಾಡ್ತಾರಂತ ಕಾಯೋಕ್ಕಿಂತ ನಮ್ಮ ಹಬ್ಬನ ಮಾಡ್ಕೊಳೋದು ಬೆಸ್ಟು. ಇದ್ದಿದ್ರಲ್ಲಿ ನಮಗೆ ದೇವ್ರು ಎಷ್ಟು ಕೊಟ್ಟಿರ್ತಾನೆ ಅಷ್ಟರಲ್ಲಿ ಹಬ್ಬ ಮಾಡ್ಕೊತೀವಲ್ಲ ಅದರ ಸಿಗುವ ತೃಪ್ತಿ ಮತ್ತು ಅದ್ರಾಗೂ ಸಿಗಲ್ಲ. ಮತ್ತು ಒಳ್ಳೆ ರಂಗೋಲಿ ಹಾಕಿ ಬಂದವ ಸ್ನೇಹಿತರೆ, ನಾ ಹಾಕಿದ್ರೆ ಹಾಕಿ ಬಂದಾಳ. ಮತ್ತು ಹೊಸ ಡ್ರೆಸ್ ಹಾಕ್ಕೊಂಡಾಳ. ನಮ್ಮ ಶ್ರಾವಣಿಯರ ಅತ್ತೆ ಬಂದಿದ್ಲು, ಅವರು ಕೂಡ ಗಾಡಿ ಪೂಜೆಗೆ ಹೋಗೋಣ ಬಾರವ್ವ ಅಂತಂದರು. ಮತ್ತು ಹೋದೆ ಸ್ನೇಹಿತರೆ, ಅಲ್ಲಿ ಇದೆಲ್ಲನೂ ಏನು ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ಅದು ಒಂದು ದೊಡ್ಡ ಸ್ಟೋರಿ ಇದೆ. ಸುಮ್ಮನೆ ಹೋಗ್ಬಾರ್ದಿತ್ತು, ಆಂಟಿ ಕರೆಯಕತ್ತಾರಂತೆ ಹೋದೆ. ಅಲ್ಲಿನಿಂದ ಬಂದು ಮತ್ತು ಹುಗ್ಗಿ ಕಸಕ್ಕಿಟ್ಟು ಊಟ ಮಾಡ್ತೀವಿ ಸ್ನೇಹಿತರೆ. ಅಲ್ಲಿ ಏನು ಊಟ ಮಾಡಲಿಲ್ಲ, ಸುಮ್ಮ ಪೂಜೆ ಮಾಡಿದ್ರು ಕುಂತು ಕೇಳಿ ಎದ್ದು ಬಂದೆ. ನಮ್ಮನ್ನ ಎದಕ್ಕೂ ಅಡುಗೆ ಮಾಡೋಕ್ಕೆ ಕರೆದಿಲ್ಲ ಅಂದ್ರೆ ಹೋಗಿ ಊಟ ಮಾಡೋಕ್ಕೇನು ಕಿಮ್ಮತ್ತಿಲ್ಲ ಸ್ನೇಹಿತರೆ. ನಮ್ಗೆ ಮಾಡೋಕ್ಕಿಲ್ಲ ಬಂದೈತೆ ತಿನ್ನೋಕೆ ಅಂತ ಈ ಥರ ಅನ್ನೋರು ಇರ್ತಾರೆ. ಅನ್ನೋ ಮೆಂಟಾಲಿಟಿನೂ ಇರ್ತೈತಿ. ನಿಮ್ಗೆ ಗೊತ್ತೈತೆಲ್ಲ ಹಳ್ಳಿ ಕಡೆ ಅಂದ್ರೆ. ನಾನು ಹುಗ್ಗಿ ಮಾಡಿದೆ, ಅಳಕಾಗ ಇರಲಿ ಐನಿಲ್ಲ ಹಾಲಿಲ್ಲ ಅಂತೇಳಿ ಅಳಕ ಹುಗ್ಗಿ ಮಾಡಿದೆ, ಕಾಸ್ಕೊಂಡು ಊಟ ಮಾಡ್ತೀನಿ. ಶ್ರಾವಣಿ ಶಿವಕುಮಾರ್ ಅಲ್ಲೇ ಉಂಡಾರ. ಮಕ್ಕಳು ಎಲ್ಲರಿಗೂ ಅಟ್ಟೆ ಬಿಡಿ, ಮಕ್ಕಳ ಮ್ಯಾಗೇನು ಎರಡೋ ದ್ವೇಷ ಮಾಡೋದೇನಿಲ್ಲ. ನಮ್ಮದು ಎಷ್ಟೈತೆ ನೋಡ್ಕೋಬೇಕು. ನಮ್ಮನೆ ಎದಕ್ಕೂ ಬರ್ರಿ ಅಂತ ಕರೆದಿಲ್ಲ ಸ್ನೇಹಿತರೆ. ನಮ್ಮ ಮನ್ಯಾಗ ಅವರು ಯಾರೂ ಕರೆದಿಲ್ಲ. ಬಾ ಅಕ್ಕ ಅಂತೂ ನಮ್ಮ ಮನೆಗೆ ಏನು ಕರೆದಿಲ್ಲ. ನಾವು ಯಾರು ನಮ್ಮ ಮೈದ್ನ ಕರೆದು ಯಾರೂ ಕರೆದಿಲ್ಲ. ನಮ್ಮ ಮನ್ಯಾಗ ಇಷ್ಟು ಪೂಜೆ ನಾನು ಮಾಡೋದೆಲ್ಲ ಹಬ್ಬ ಮಾಡೀನಿ ರೀ. ಅವ್ರು ಕರೆದು ಅವ್ರನ್ನ ಕೊಡ್ತಾರಂತ ಅವ್ರ ಮ್ಯಾಗ ಕುಂದ್ರಂಥ ಗತಿ ಏನು ದೇವ್ರು ಕೊಟ್ಟಿಲ್ಲ ನನಗೆ. ದೇವ್ರು ಅಂತೂ ತನ್ನ ಕೊಟ್ಟಾನ, ಸಾಕಷ್ಟೇ. ಯಾರು ಮನುಷ್ಯರು ಮಾಡಿದ ಎಲ್ಲಿಗೆ ಮುಟ್ಟ ಸ್ನೇಹಿತರೆ, ದೇವ್ರು ಮಾಡಿ ಎಲ್ಲಿಗಾರ ಮುಟ್ಟುತ್ತಾ. ಮನುಷ್ಯರು ಈಕಿನ್ಯಾಕೆ ಕರಿಬೇಕು ಈಕಿನ್ಯಾಕೆ ಮಾಡಬೇಕು ಅಂತ ಅಂದವರೆಲ್ಲ ಅಲ್ಲೇ ಇರ್ತಾರೆ. ನಮ್ಮದು ನೋಡ್ತಿರ್ತಾನೆ ದೇವ್ರು, ಅವ್ರದ್ದು ನೋಡ್ತಿರ್ತಾನೆ. ಅವ್ರು ನೋಡಿ ಅವ್ರಿಗೆ ಅಳಿತಾನೆ, ನಮ್ಮದು ನೋಡಿ ನಮಗೆ ಅಳಿತಾನೆ. ಆದ್ರೆ ನಾನು ಓಡಾಡಿ ಪೂಜೆ ಮಾಡ್ತಿದ್ದಿಲ್ಲ. ಆದರೆ ಹಿಂಗೆ ಏನಾರು ಕಡುಬು ಮಾಡೋದು ಇತ್ತಂದ್ರೆ ಮಾಡೋಕೆ ಅದಕ್ಕೆ ಹತ್ತಿದ್ದು ಸ್ನೇಹಿತರೆ. ಮಾಡಬಾರ್ದ ಹೇಳಿ ಮಾಡೋದು ನಡೀತಿತ್ತು. ಕರೆದಿಲ್ಲ ಅಂದ್ರೆ ಅದಕ್ಕೆ ಸಿಟ್ಟಿಲ್ಲ. ಅವರು ವರ್ಷ ಒಂದೊಂದು ಪೂಜೆ ಮಾಡಿ ನಮ್ಮ ಮನ್ಸಿಗೆ ನೋವು ಮಾಡಿದರು. ನಾನು ಒಂದೇ ಸಲ 10 ವರ್ಷಕ್ಕರಲ್ಲಿ ನಾನು ಒಂದು ಕಾರ್ಯಕ್ರಮ ನಮ್ಮ ಮನೆ ಒಳಗೆ ಬಂದಾಗ ನಾವು ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಛಲ ಇದೆ ಸಾಕು. ಆ ಕಡೆ ಯಾರು ಸ್ನೇಹಿತರೆ ತಾಬಲ ಜಗಬಲ, ಅದಕ್ಕೆ ನಾನು ಯಾಕೆ ಅಂತಿರ್ತೀನಿ ತಾಬಲ ಜಗಬಲ ಅಂತ. ದೊಡ್ಡಮ್ಮ ಕರೆಯೋಕೆ ಬಂದ್ರು ನಾನು ಹೋಗಲಿಲ್ಲ, ಯಾಕಂದ್ರೆ ಇಲ್ಲಿ ಬಿಟ್ಟು ಮನೆಯನ್ನು ಬಿಟ್ಟು ಹೋದ್ರೆ ಮತ್ತೆ ಏನಾರು ಅಂದಾರ ಅಂಥೇಳಿ ನಾನಿನ್ನೂ ಹೋಗಲಿಲ್ಲ. ಕದ ಹಾಕಿದೆ, 9 ಗಂಟೆ ಆಯಿತು. ಅವ್ರು ಇನ್ನೂ ಎದ್ದವ್ರಿಗೆ ನನಗೆ ಅಲ್ಲಿ ಮನಸ್ಸಿಲ್ಲ ಅಂದ್ರೆ ನಾನು ಹೋಗಲಿಲ್ಲ ಸ್ನೇಹಿತರೆ. ಯಾಕಂದ್ರೆ ಅಡುಗೆ ಮಾಡೋಕೆ ಮುಂಚೆ ಸುಟ್ಟು ಬಾ ಅಂತ ಕರೆದ್ರೆ ಹೋಗಿ ಚೆಂದ ನಿಂತು ಮಾಡೋಕೆ ಬರ್ತಿತ್ತು. ಏನೂ ಇಲ್ಲ, ಒಮ್ಮೆ ಡೈರೆಕ್ಟ್ ಊಟಕ್ಕೆ ಬಾ ಅಂದ್ರೆ ಯಾರು ಹೋಗ್ತೀರಿ ಹೇಳ್ರಿ, ನೀವೇ ಹೇಳಿ ಸ್ನೇಹಿತರೆ. ಏನು ನಮಗೆ ಕೂಳು ಕಂಡಿರಲ್ಲ ಏನು ರೀ? ಕೂಳು ಎಲ್ಲರ ಮನೆಯಾಗೂ ಇರ್ತೈತಿ, ಯಾರ ಮನೆಯಾಗ ಇರಲ್ಲ ಹೇಳಿ? ನಾನು ಅದಕ್ಕೆ ಅಂತಲೇ ಇಷ್ಟರ ಮಟ್ಟಿಗೆ ಅದಾರ ಇವ್ರು ಅಂತೇಳಿ ನನಗೆ ಗೊತ್ತಿತ್ತು. ಈಗ ಮಾಡ್ತಾರೆ ಅಂದ್ಲಕ್ಕಿ ನಮ್ಮ ಮುಂಜಾನೆ, ಯಾಕೆ ನೀ ಅಲ್ಲಿ ಅಡುಗೆ ಮಾಡಬೇಡ ಮನ್ಯಾಗ, ಇಲ್ಲೇ